ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಸುರಿದಂಥ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಮರ ಗಿಡಗಳು ಬಿದ್ದು ಕೆಲವೊಂದಷ್ಟು ಗಾಡಿಗಳ ಮೇಲೆ ಹಾನಿಯಾಗಿದೆ. ಸೊ ಹಾಗೆ ಇಲ್ಲಿ ಜಯನಗರದಲ್ಲಿ ಕೂಡ ಅಂಥದ್ದೇ ಒಂದು ಘಟನೆ ಆಗಿದೆ. ಸೊ ಸದ್ಯಕ್ಕೆ ಮಾಲೀಕರಿದ್ದಾರೆ, ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಏನಾಯಿತು ಅಂತ ಗಾಡಿ ನಿಲ್ಲಿಸಿದ್ರಾ? ಸೊ ಹೇಗೆ ಮರ ಹೇಗೆ ಬಿತ್ತು ಅಂತ? ಗಾಡಿ ನಿಲ್ಲಿಸಿದ್ವಿ ಒಂದು 5 ಗಂಟೆಗೆ. ಆಮೇಲೆ ಹಂಗೆ ನಿಲ್ಲಿಸ್ಬಿಟ್ಟು ಗ್ಯಾರೇಜ್ ಹತ್ರ ಹೋಗಿದ್ವಿ ಮಾತಾಡ್ಕೊಂಬರೋಕ್ಕೆ. ಹಂಗೆ ಮಳೆ ಬಂದುಬಿಡ್ದು. 6 ಗಂಟೆಯಿಂದ ಮಳೆ ಸ್ಟಾರ್ಟ್. 7 ಗಂಟೆಗೆ ಮರ ಬಿದ್ದದ್ದು. ಸೊ ಅಂದರೆ ಸರ್, ಗಾಡಿ ನೋಡ್ತಿದ್ರೆ ಹೊಸದು ಅನಿಸುತ್ತೆ. ಸೊ ಹೇಗೆ ಅಂತ ಪೂರ್ತಿ ಮರ ಕಟ್ಟಾಗಿ ಬಿದ್ದಿರೋದ ಹೇಗೆ ಅಂತ? ಫುಲ್ ಮರ ಕಟ್ಟಾಗಿ ಕೆಳಗಡೆಯಿಂದ ಬಿದ್ದಿರೋದು. ಎಷ್ಟು ದಿವಸ ಆಯ್ತು ಸರ್ ಗಾಡಿ ತೊಗೊಂಡು? 3 ದಿವಸ ಆಯಿತು. 3 ದಿವಸ. ಸೊ ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ರಿ, ಹೇಗೆ ಅಂತದೆಲ್ಲ? 70,000 ಡೌನ್ ಪೇಮೆಂಟು, 90,80,000 EMI ಫೈನಾನ್ಸ್ ಹಾಕಿ ಗಾಡಿ ತೊಗೊಂಡ್ರು. ಸೊ ಹೊಸ ಗಾಡಿ ಸರ್, 3 ದಿನ ಆಯ್ತು ಅಂತ ಹೇಳಿದ್ರಿ ತೊಗೊಂಡು. ಸಾಕಷ್ಟು ನೋವಿರುತ್ತೆ, ಬೇಜಾರಿರುತ್ತೆ. ಸೊ ಹೇಗೆ ಅಂತ ಮುಂದೆ ಯಾವ ರೀತಿ ಅದನ್ನು ಯಾವ ರೀತಿ ಫೇಸ್ ಮಾಡ್ತೀರಿ ಅಂತ? ಅದು ಇನ್ಸೂರೆನ್ಸ್ ಅವ್ರಿಗೆ ಕಳಿಸಿದ್ದೀವಿ. ಅವ್ರು ಏನು ಹೇಳ್ತಾರೆ ಅದರ ರೀತಿಯಿಂದ ಮಾಡಬೇಕು. ಅವ್ರೇನು ಇನ್ಸೂರೆನ್ಸ್ ಅವರು ನೆಗ್ಲಿಜೆನ್ಸಿ ಮಾಡ್ತಿದ್ದಾರೆ. ಯಾಕಂದರೆ ಈ ಹೊಸ ಗಾಡಿ ತಂದಿದ್ದಾರೆ, ಪಾಪ ಎಲ್ಲ ಸಾಲ ಸೂಲ ಮಾಡಿ ಅವ್ರ ಮನೆ ಕಷ್ಟದಿಂದ ತಗೊಂಡು ಏನೋ ಜೀವನ ನಡೆಸ್ಕೊಳ್ಳೋದಕ್ಕೆ ತೊಗೊಂಬಂದಿದ್ದಾರೆ. ಇವರು ಮತ್ತೆ ಗಾಡಿಯಲ್ಲಿ ರಿಪೋರ್ಟ್ ಹೋಗಿ ಮಾಡಿದಾಗ ಅವ್ರು ಶೋರೂಮಲ್ಲಿ ಇನ್ಶೂರೆನ್ಸ್ ಅವ್ರನ್ನ ಕೇಳಿದ್ದಾರೆ. ಇನ್ಶೂರೆನ್ಸ್ ಅವರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಆಟ ಆಡ್ತಿದ್ದಾರೆ. ಯಾಕಂದರೆ ಈ ಇನ್ಶೂರೆನ್ಸ್ ಜಾಸ್ತಿ ಕ್ಲೈಮ್ ಮಾಡಿಸ್ಬಾರ್ದು ಅನ್ನೋದೇ ಉದ್ದೇಶ ಅವ್ರಿಗೆ. ಇದೇ ರೀತಿ ಸುಮಾರು ಕಡೆ ಹಾನಿಯಾಗಿದೆ. ನೆನ್ನೆ ಆಟೋದೂ ಆಗಿತ್ತು, ಪ್ಯಾಸೆಂಜರ್ ಆಟೋ. ಅವರು ಕರೆಸಿದ್ರು, ಯಾರೂ ಬಂದಿಲ್ಲ. ತಕ್ಷಣಕ್ಕೆ ಪರಿಹಾರ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ. ಯಾಕಂದರೆ ಇವರು ಹಲವಾರು ಏಜೆಂಟ್ರ ಮುಖಾಂತರ ಮತ್ತು ಬೇರೆ ಯಾರ ಮುಖಾಂತರ ಮಾಡಿರ್ತಾರೆ. ನಾವು ಇಲ್ಲಿಂದ ಎಸ್ಕೇಪ್ ಹೆಂಗೆ ಆಗಬೇಕು, ಅವ್ರಿಗೆ ಕ್ಲೈಮ್ ಮಾಡಿದ್ರೆ ನಾವು ಏನೇನೆಲ್ಲ ಮಾಡಬೇಕು, ಕೊಡಬಾರ್ದು ಅನ್ನೋದಕ್ಕೆ ಹಲವಾರು ಕಾರಣಗಳು ಹೇಳ್ಕೊಂಡು ಸುತ್ತಾಡ್ತಿದ್ದಾರೆ ಅವರು. ಶೋರೂಮ್ ಅವರು ಸಹ ಮತ್ತು ಇನ್ಶೂರೆನ್ಸ್ ಅವರು ಸಹ ಇದನ್ನೇ ಮಾಡ್ತಿದ್ದಾರೆ. ಇದು ಮೊನ್ನೆ ದಿನ ಮಳೆ ಭೀಕರ ಮಳೆ ಬಂದಿತ್ತು. ಇದು ಹಲವಾರು ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿಂದ 30-40 ವರ್ಷದಿಂದ ಇದ್ದಿರೋ ಮರ ಇದು. ಅದು ಏನಾಗಿದೆ, ಫಾರೆಸ್ಟ್ ಅವರು ಸರಿಯಾಗಿ ಸಂರಕ್ಷಣೆ ಮಾಡಿಲ್ಲ. ಹಣ ಬಿಡುಗಡೆ ಮಾಡಿಸ್ಕೋತಾರೆ. ಈ ರೆಂಬೆ ಕೊಂಬೆಗಳ ಕಟ್ ಮಾಡೋದು, ಒಣಗಿರೋ ಮರ ಕಟ್ ಮಾಡೋದು, ಡೊಳ್ಳು ಮರಗಳನ್ನ ಹೆಂಗೆ ಸಂರಕ್ಷಣೆ ಮಾಡೋದು, ಟ್ರೀಟ್ಮೆಂಟ್ ಮಾಡೋದೆಲ್ಲ ಇರುತ್ತೆ. ಅದು ಯಾವುದೂ ಮಾಡಿಲ್ಲ. ನೋಡಿ, ಮರ ನೋಡ್ಬೋದು, ಹಲವಾರು ಡೊಳ್ಳುಗಳಾಗಿದೆ. ಇದು ಏನಕ್ಕಾಗಿದೆ ಅಂದರೆ ಕ್ರಿಮಿಕೀಟಗಳು ಕಚ್ಚಿದೆ. ಇದೇ ರೀತಿ ಸುಮಾರು ವರ್ಷದಿಂದ ಅವ್ರು ಸರಿಯಾಗಿ ಸರಿಪಡ್ದಿದ್ದ ಕಾರಣ ಮರ ಬಿದ್ದಿರೋದು. ಇಲ್ಲಾಂದರೆ ಚೆನ್ನಾಗಿದ್ದಿದ್ದು ಮರ ಇದು. 30 ವರ್ಷದಿಂದ ಮರ ಯಾಕೆ ಬೀರುತ್ತೆ ಇವಾಗ? ಅವ್ರ ಸಂರಕ್ಷಣೆ ಸರಿ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡಿಪಾರ್ಟ್ಮೆಂಟೇ ವೇಸ್ಟು. ಯಾಕಂದರೆ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ಇವತ್ತೆಲ್ಲ ಇದೇನು ಸಣ್ಣ ಪುಟ್ಟ ವಿಚಾರತಾನೆ ಯಾರು ದೊಡ್ಡ ಮಟ್ಟಕ್ಕೆ ತಗೊಂಡೋಗಲ್ಲ ಬಿಡು. ಇದೇ ರೀತಿ ಹೋದ ವರ್ಷದಲ್ಲಿ ಆ ಕಡೆ ಆಟೋದವ್ರು ತೀರೋದ್ರು. ಮರ ಬಿದ್ದು ತೀರೋದ್ರು. ಅವ್ರಿಗೆ 5 ಲಕ್ಷ ಪರಿಹಾರ ಕೊಡ್ತಿದ್ದಾರೆ. ಪರಿಹಾರ ಸತ್ತರೆ ಮಾತ್ರ ಪರಿಹಾರ ಅಂತೆ. ಅಂದರೆ ಇವ್ರು ಸರಿಯಾಗಿ ಸಂರಕ್ಷಣೆ ಮಾಡ್ದಲೇ ಗಾಡಿಗಾಗಲಿ ಬೇರೆ ಯಾರಿಗಾದ್ರೂ ಏನಾದ್ರು ಅನಾಹುತ ಆದರೆ, ಲಾಸ್ ಆದರೆ ಅದು ಕ್ಲೈಮ್ ಮಾಡಲ್ವಂತೆ. ಹಾಗಾದ್ರೆ ನಾವು ಸಾಯಬೇಕು, ಇವ್ರು ಹಣ ದುಡ್ಡು ಕೊಡಬೇಕು. ಇದೇನೋ ಇವ್ರ ವ್ಯವಸ್ಥೆನ ಸರಿಪಡಿಸೋದಕ್ಕೆ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಟ್ರಾಫಿಕ್ ಅವರಾಗಲಿ ಇದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಬೇಕು. ನೋಡಿ, ಈ ರೀತಿಯೆಲ್ಲ ಆದರೆ ಒಂದು ಮರದಿಂದ, ಒಂದು ಅನಾಹುತದಿಂದ ಹಲವಾರು ಕುಟುಂಬಕ್ಕೆ, ಹಲವಾರು ಜನರಿಗೆ, ಸಾರ್ವಜನಿಕರಿಗೆಲ್ಲ ಕಷ್ಟ ಆಗುತ್ತೆ. ಹೋದ ವರ್ಷ ಇಲ್ಲೇ ಒಂದು ಮರ ಬಿದ್ದೋಯ್ತು. ಅದು ನಾವು 100 ಜನ ಬಂದು ಕಾಪಾಡಿದ್ವಿ. ಫೈರ್ ಡಿಪಾರ್ಟ್ಮೆಂಟ್ ತುರ್ತಾಗಿ ಬರಲ್ಲ. ಮೊದಲೇ ಸರಿ ಮಾಡಿಸಿದ್ರೆ ಮಳೆ ಬರೋದು ಯಾವಾಗ? ಮೇಯಿಂದ ಜೂನ್ ಆಗಸ್ಟ್ವರೆಗೂ ಬರುತ್ತೆ. ಅದಕ್ಕೆ ಮುಂಚಿತ ಪೂರ್ವ ಕ್ರಮ ತೊಗೋಬೇಕಾಗುತ್ತೆ. ಅದನ್ನೆಲ್ಲ ಏನು ತೊಗೊಳ್ಳಲ್ಲ. ಆರಾಮಾಗಿ ಕುತ್ಕೊಂಡಿರ್ತಾರೆ, ಸಂಬಳ ತೊಗೊಂಡೋಗ್ತಾರೆ, ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಹಲವಾರು ಲೂಟಿ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ಯಾಕಂದರೆ ಇವ್ರು ಏನೇನೆಲ್ಲ ಕೆಲಸ ಮಾಡಿದ್ದಾರೆ. ಚೆನ್ನಾಗಿರೋ ಮರನ ಕಟ್ ಮಾಡೋದಕ್ಕೆ ಅವ್ರ ಶಿಫಾರಸು ಇವ್ರ ಶಿಫಾರಸು, 3 ರಂಬೆಗೆ ಇದು ಕೊಟ್ಬಿಟ್ಟು 10 ರಂಬೆ ಕಟ್ ಮಾಡೋದು, ಮರನೇ ಕಟ್ ಮಾಡೋದು, ಇಂಥ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ. ಇದೆಲ್ಲ ಸರ್ಕಾರ ಗಮನಕ್ಕೂ ಬರಬೇಕು. ಸರ್ಕಾರ ಇವರೇನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಪರಿಶೀಲನೆ ಮಾಡಬೇಕು. CA ಡೇಟಾ ತಗೊಂಡು ಇವ್ರು ಏನು ಕೆಲಸ ಮಾಡಿಲ್ಲ ಅಂತೇಳಿ ಪರಿವೀಕ್ಷಣೆ ಮಾಡಿ ಸರಿಪಡಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಸರ್, ಟಾಟಾ ಏಸ್ ಜೊತೆಗೆ ಒಂದು ಹೊಸ ಕಾರ್ ಕೂಡ ಅನ್ಸುತ್ತೆ ಸರ್, ಅದು ಕೂಡ 2 ಒಟ್ಟಿಗೆ ತೊಗೊಂಬಂದಿದ್ದ ಸರ್, ಹೇಗೆ ಅಂತ? ಇಲ್ಲ, ಅದು ಹಳೆ ಕಾರೇ. 1 ವರ್ಷ ಆಗಿದೆ. ಅದು ತಗೊಂಬಂದು ಆ ಕಡೆ ನಿಲ್ಲಿಸಿದ. ದೊಡ್ಡ ಮರ ಅಲ್ವಾ? ನೋಡಿ, ಮರ ಅಲ್ಲಿಂದ ಬಿದ್ದಾಗ ಇಲ್ಲಿ ನಿಲ್ಲಿಸಿದ್ದಾರೆ ಅವರು. ಒಂದು 7 ಗಂಟೆ ನಂತರ ಬಿದ್ದಿದೆ. ಅದನ್ನು ಅಕ್ಕಪಕ್ಕ ರೆಂಬೆ ಕೆಂಬುಗಳೆಲ್ಲ ಅದು ಬಿದ್ದಿರೋದು. ಆಟೋದವ್ರು, ನಮ್ಮ ಸ್ನೇಹಿತರು ಯಾರೋ ಒಬ್ರು ಇದ್ದರು ಇಲ್ಲಿ. ಅವ್ರು ಆಟೋ ಮರ ಬೀಳ್ತಾ ಇದ್ದಂಗೆ ಅಲ್ಲೇ ಸ್ಟಾಪ್ ಅಂದರು. ಆಮೇಲೆ ಅವ್ರು ನಿಲ್ಲಿಸಿ ಪ್ಯಾಸೆಂಜರ್ ಇಬ್ಬರು ಇದ್ದರು. ಎಲ್ಲರೂ ಎಸ್ಕೇಪ್ ಆದರು. ಅಲ್ಲಿಂದ ಆಟೋನ ಬಿಟ್ಬಿಟ್ಟು ಎಸ್ಕೇಪ್ ಆದರು. ಜೀವ ಹಾನಿ ಏನೂ ಆಗಲಿಲ್ಲ. ಆದರೆ ನಮಗೆ ಜೀವನಕ್ಕೆ ನಷ್ಟ ಆಗಿದೆಯಲ್ಲ. ಈ ಶೋರೂಮ್ ಅವ್ರಿಗಾಗಲಿ ಮತ್ತು ಇನ್ಶೂರೆನ್ಸ್ ಕಂಪ್ನಿಗಾಗಲಿ ಅವರೆಲ್ಲ ತರಾಟೆ ತಗೋಬೇಕು. ಸುದ್ದಿ ಮನೆ ಕಡೆಯಿಂದ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ರೀತಿ ಒಂದಲ್ಲ ಎರಡಲ್ಲ ಹಲವಾರು ಅನಾಹುತಗಳಾಗಿದೆ. HSR ಲೆವೆಟಲ್ಲಿ ಮೊನ್ನೆ ದಿನ ನಾವು ಆಟೋ ಓಡಿಸ್ತಾ ಬರ್ತಾಯಿದ್ದೀವಿ. ರಾತ್ರಿಯಲ್ಲಿ ಚೇಂಬರ್ ಪ್ಲೇಟು ಉಕ್ಕಿ ಹರಿದು ಹೊರಗಡೆ ಬಂದುಬಿಟ್ಟಿದೆ. ಹೆಂಗಂದರೆ ಹಂಗೆ ಬರ್ತಾರೆ ಸಾರ್ವಜನಿಕರು. ಬಂದು ಬಿದ್ದೋದ್ರೆ ಏನು ಮಾಡ್ತಾರೆ? ರಸ್ತೆಯಲ್ಲಿ ಬಿಟ್ಟಿರ್ತಾರೆ.
ಈ ಮೋರಿಗಳೆಲ್ಲ ಕ್ಲೀನ್ ಮಾಡಿ ಹೂಳು ತೆಗಿಯೋ ಕೆಲಸ ಎಲ್ಲ ಮಾಡಿರ್ತಾರೆ. ಮೋರಿಗಳಲ್ಲಿ ಯಾವುದು ನೀರು ಹೋಗಲ್ಲ, ಎಲ್ಲ ರಸ್ತೆಯಲ್ಲೇ ನೀರು ಹೋಗ್ತದೆ. ಅಂದರೆ ಏನು ಕಾರಣ? ಇವರು ವೈಜ್ಞಾನಿಕವಾಗಿ ಕೆಲಸ ಮಾಡಿದರೆ ಆಗ್ತಾ ಇರಲಿಲ್ಲ. ಬೇರೆ ಯಾರೋ ಅನ್ಫಿಟ್ಟು ಅನ್ಆಥರೈಸ್ ಟೆಂಡರ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರು ಕೆಲಸನೇ ಮಾಡಲ್ಲ, ಕಳಪೆ ಕೆಲಸ ಮಾಡಿರೋದಕ್ಕೋಸ್ಕರ ಈ ಕಾರಣ. ಹೋದ ಸಲ KR ರೋಡಲ್ಲೂ ಅದೇ ರೀತಿ ಒಂದು ಜೀವ ಹೋಯ್ತು, ಇದು ಅಂಡರ್ ಪಾಸಲ್ಲಿ. ಅದನ್ನು ನಾನೇ ಹೋಗಿ ರೆಸ್ಕ್ಯೂ ಟೀಮ್ ಜೊತೆಗೆ ನಾನು ಸಪೋರ್ಟ್ ಮಾಡಿ ಕೆಲಸ ಮಾಡಿ ಸರಿಪಡಿಸಿದ್ದೀನಿ. ಇಲ್ಲಾಂದರೆ ಇನ್ನೂ 4 ಜೀವ ಹೋಗ್ತಾ ಇತ್ತು. ಈ ರೀತಿ ಸರ್ಕಾರ ಏನು ಮಾಡಬೇಕು? ಇವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದಾರಾ, ಕ್ರಮಬದ್ಧವಾಗಿ ಮಾಡಿದಾರಾ, ನೀತಿ ನಿಯಮದಲ್ಲಿ ಇದ್ದಾರಾ ಅಂತೇಳಿ ನೋಡಿಕೊಂಡು ಇವ್ರನ್ನೆಲ್ಲ ಸರಿಪಡಿಸ್ಬೇಕು. ಇಲ್ಲ ಅಂದರೆ ಇವ್ರನ್ನ ವಜಾ ಮಾಡಿಸ್ಬಿಡ್ಬೇಕು. ಅಮಾನತ್ ಮಾಡೋದಲ್ಲ, ಇವ್ರನ್ನ ವಜಾನೇ ಮಾಡಿಸ್ಬಿಡ್ಬೇಕು. ಯಾಕಂದರೆ ಕೆಲಸ ನನ್ನ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪಕ್ಕಾ ಸೋಂಬೇರಿಗಳು, ಕೆಲಸನೇ ಮಾಡಲ್ಲ. ಒಣಗಿರೋ ಮರ ಇಲ್ಲಿಂದ ಅಲ್ಲಿ ನೋಡಿ 9 ಬ್ಲಾಕ್ ತರಕಾರಿ ಮಾರ್ಕೆಟ್ ಕಡೆ ಹೋದ ವರ್ಷ ಬಿದ್ದಿರೋದು ಕಂಪ್ಲೇಂಟ್ ಮಾಡಿದ್ದೀನಿ, ಇನ್ನೂ ತೆಗೆದಿಲ್ಲ. ಅಲ್ಲಿ ಏನಾರು ಅನಾಹುತ ಆಗೇ ಆಗುತ್ತೆ, ಖಂಡಿತ ಅದು ಯಾರ ಜೀವಹಾನಿ ಆಗೇ ಆಗುತ್ತೆ. ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಇಟ್ಕೋತೀನಿ. ಯಾಕಂದ್ರೆ RTI ಹಾಕಿ ತೊಗೊಂಡಿದ್ದೀವಿ ನಾವು, ಸುಮಾರು ವಿಚಾರಗಳನ್ನ ತೊಗೊಂಡಿದ್ದೀವಿ. ಇವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಕೆಲಸ ಮಾಡಿಲ್ಲ, ಯಾರ್ಯಾರಿಗೆ ಅನಧಿಕೃತವಾಗಿ ಕೊಟ್ಟಿದ್ದಾರೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಮ ಹತ್ರ ರಿಪೋರ್ಟ್ ಇದೆ. ಇದೇ ಎದುರುಗಡೆ ಸೈಟಲ್ಲಿ ಮಾಡಿದರು. ಯಾಕಂದರೆ ಇವರು ಪ್ರಭಾವಿಗಳಿಗೆ, ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಅವ್ರು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರದ್ದೆಲ್ಲ ಬಿಡ್ರಿ ಪರವಾಗಿಲ್ಲ, ನಾವೇ ಹೇಳಿ ಕಳಿಸಿದ್ದು ಅಂತೆಲ್ಲ ಹೇಳ್ತಾರೆ. ನನ್ನ ಪ್ರಕಾರ ಸರ್ ಈ ಕಡೆ ಸುಮಾರು ಒಂದು 400 ಮರ ಈ ರೀತಿ ಸಮಸ್ಯೆ ಇದೆ ಸರ್. ಜಯನಗರ ಕಡೆ ನಾನು ಅಬ್ಸರ್ವ್ ಮಾಡಿರೋದು, ಬೇಕಾದ್ರೆ ನಾನು ತೋರಿಸ್ತೀನಿ, ರಿಪೋರ್ಟು ಕೊಡಬಲ್ಲೆ. ಈ ಮರಗಳನ್ನೆಲ್ಲ ರೆಂಬೆ ಕೊಂಬೆಗಳು ಒಣಗಿರೋ ಮರಗಳನ್ನೆಲ್ಲ ಸರಿಪಡಿಸ್ಬೇಕು. ಮತ್ತು ಮರ ಸ್ಟ್ರಾಂಗ್ ಆಗಿರೋದಕ್ಕೆ ಮಣ್ಣನ್ನು ಸ್ಟ್ರಾಂಗ್ ಮಾಡಿಸ್ಬೇಕು, ಮರಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಇನ್ನೂ ಬೇರೆ ಯಾವುದೇ ಅನಾಹುತ ಆಗದಲ್ಲೇ ತಡಿಬೋದು. ಇಲ್ಲ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಈ ನೀರು ಹೊರಗಡೆ ಬರೋದು, ಮರ ಬೀಳೋದು, ಇದನ್ನೆಲ್ಲ ಏನಕ್ಕೆ ಮರ ಏನಕ್ಕೆ ಬೀಳುತ್ತೆ? ಸಪೋರ್ಟ್ ಕೆಳಗಡೆ ಸಪೋರ್ಟ್ ಇಲ್ಲಾಂದರೆ ಬೀಳುತ್ತೆ. 40 ವರ್ಷದ ಮರ ಬೀಳೋದಂದರೆ ಸುಮ್ಮನೆ ವಿಚಾರನಾ? ಕೆಳಗಡೆ ಮಣ್ಣು ಸ್ಟ್ರಾಂಗ್ ಆಗಿರಬೇಕು, ಬೇರು ಎಲ್ಲೆಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಅದು ನಿಂತ್ಕೋಬೇಕು. ಮಣ್ಣು ಲೂಸ್ ಆದರೆ ಅದು ಮರ ಬೀಳುತ್ತೆ, ಇದು ಸಹಜ. ಇದು ಈ ನೈಸರ್ಗಿಕ ಕ್ರಮ ಅವ್ರಿಗೆಲ್ಲ ಇಂಜಿನಿಯರ್ಸ್ ಎಲ್ಲ ಓದ್ಕೊಂಡು ಬಂದಿರ್ತಾರೆ, ಅದು ಅಷ್ಟು ಗೊತ್ತಾಗಲ್ವ ಅವ್ರಿಗೆ? ಇಲ್ಲ ಅಂದರೆ ಅವ್ರೇನು ರೆಫರೆನ್ಸಲ್ಲಿ ಬಂದಿರ್ತಾರಾ? ಯಾರೋ ರೆಫರೆನ್ಸಲ್ಲಿ ಹೋಗಪ್ಪ ನಾನು ಶಿಫಾರಸು ಮಾಡಿದ್ದೀನಿ ಕೆಲಸ ಹೋಗೋ ಅಂತೇಳಿ ಬಂದಿರ್ತಾರ? ಅಂಥವ್ರನ್ನೆಲ್ಲ ಈ ತಕ್ಷಣ ಅವ್ರನ್ನ ಕೆಲಸ ಬಿಟ್ಟು ತೆಗೆದು ಒಳ್ಳೆ ಫಿಟ್ಟೆಡ್ ಅಧಿಕಾರಿಗಳನ್ನ ಹಾಕಿ ಎಲ್ಲರ ಜೀವನೂ ಉಳಿಸಿ, ಮರನೂ ಉಳಿಸಿ. ಮರನೂ ಒಂದು ಜೀವನೇ, ಅದು ನಮ್ಮ ನೆರಳು ಕೊಡುತ್ತೆ, ಅನೇಕ ವಿಷಯಗಳು ನಮಗೆ ಕೊಡುತ್ತೆ. ಹಂಗಾಗಿ ಎಲ್ಲ ಸಂರಕ್ಷಣೆ ಮಾಡ್ಕೋಬೇಕಂತ ಈ ಮೂಲಕ ಕೈ ಮುದ್ದು ಕೇಳ್ಕೊತೀನಿ. ಈ ಥರ ಘಟನೆ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಆಗುವಂಥದ್ದು ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗೆಯೇ ಯಾಕೆ ಇನ್ನು ಆರಂಭದಲ್ಲಿ ಈ ಥರ ತುಂಬ ಘಟನೆ ನಡೀತಿದೆ, ಇನ್ನು ಆರಂಭ ಇದು ಮುಂಗಾರು ಆರಂಭದಲ್ಲಿ ಸಾಕಷ್ಟು ಈ ಥರ ಘಟನೆಗಳು ನಡೀತಿದೆ, ಯಾಕೆ ಕ್ರಮ ಬಂದ ಸಿಟ್ಟ ಕ್ರಮ ಯಾಕೆ ತಗೊಳ್ತಿಲ್ಲ ಅಂತ? ಸರ್ ಇವ್ರು ತಗೊಳ್ಳಲ್ಲ. ಇವ್ರಿಗೇನು ಗೊತ್ತಾ, ಇವರು ಲಂಚ ತಗೋಬೇಕು, ಮೋಸ ಮಾಡಬೇಕು, ಜನರ ದುಡ್ಡನ್ನ ಲೂಟಿ ಮಾಡಬೇಕು, ಇದೇ ಇವ್ರ ಉದ್ದೇಶ. ಇವ್ರ ಮೈಂಡ್ ಸೆಟ್ಟಲ್ಲಿ ಏನು, ಈ ಯಾವುದೇ ಒಂದು ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಏನು ಮಾಡ್ತಾರೆ, ಅವರು ಅಲ್ಲಿ ಕುತ್ಕೊಂಡು ಜಾಗದಲ್ಲಿ ಕೆಲಸ ಮಾಡಿಸ್ಬೇಕು. ಕುತ್ಕೊಂಡು ಜಾಗದಲ್ಲಿ ಕೆಲಸ ಮಾಡೋವಂಥ ಕೆಲಸನ ಇದು? ಅವರೇನು ಈ ರೀತಿ ಗಮನಕ್ಕೆ ಬಂದರೆ ಇದನ್ನೆಲ್ಲ ನೋಡಬೇಕು, ರಿಪೋರ್ಟ್ ನೋಡಬೇಕು. ಇಷ್ಟು ಮರಗಳಿದೆಯಾ ನಮ್ಮ ಇದರಲ್ಲಿ, ಇಷ್ಟು ಮರಕ್ಕೆ ಏನೇನು ಹಾನಿ ಆಗಿದೆ ಅಂತೆಲ್ಲ ನೋಡಬೇಕು. ಸರ್ ರಸ್ತೆ ಹಿಡ್ದು ಪ್ರತಿ ಮೋರಿಯಿಂದ ಹಿಡ್ದು ಎಲ್ಲ ಒಂದು 5-6 ಡಿಪಾರ್ಟ್ಮೆಂಟ್ ಬರುತ್ತೆ. BBMP, ಮೇಜರ್ ರೋಡು, BBMPಯಲ್ಲಿ ಹಲವಾರು ಇಲಾಖೆಗಳಿದೆ. ಈ ಇಲಾಖೆಗಳೆಲ್ಲ ಏನು ಮಾಡುತ್ತೆ, ಕಳಪೆ ಕೆಲಸಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಸರ್. ನೇರವಾಗಿ ಹೇಳ್ಬೇಕಂದ್ರೆ ಹಲವಾರು ಕೋಟಿ ಕಾಲಾಂತರವಾಗಿ ಈ ಪಾಲಿಕೆ ಯಾವಾಗ ಶುರುವಾಯಿತೋ ಅವಾಗಿಂದನೂ ಕಳಪೆ ಮಾಡಿರೋ ಕೆಲಸನೇ. ಇವಾಗ ಒಂದಾದರೂ ಮೋರಿಯಲ್ಲಿ ನೀರು ಹರಿಯುತ್ತಾ ನೋಡಿ? ಮಳೆ ನೀರು ಇಂಗುಗುಂಡಿ ಸ್ಟಾರ್ಟ್ ಮಾಡಿದ್ರು, ಮಳೆ ನೀರು ಇಂಗುಗುಂಡಿ ಇದೆಯಾ ಇವಾಗ? ಸಂರಕ್ಷಣೆ ಮಾಡ್ತಾ ಇದ್ದಾರಾ? ಅದೆಲ್ಲ ಒಂದು ಯೋಜನೆ, ಒಂದು ಪ್ರಾಜೆಕ್ಟ್ ತರ್ತಾರೆ, ಏನೋ ಒಂದು ನೆಪ ಅವ್ರಿಗೆ ಹೇಳಬೇಕು. ನಾವು ಇಲ್ಲಿ ಆ ದುಡ್ಡಲ್ಲಿ 80% 40% ಲೂಟಿ ಅಂತಾರಲ್ಲ, ಅದಕ್ಕಿಂತ ತೀರಾ ಮೋಸ ಇದೆ ಸರ್. ಕೆಲಸನೇ ಮಾಡ್ದಲೇ ದುಡ್ಡು ತಗೋತಿದ್ದಾರೆ ಸರ್. ಎಷ್ಟೋ ಡಿಪಾರ್ಟ್ಮೆಂಟ್ಗಳಿದೆ. ಇವಾಗ ಆದಿಜಾಂಬ ಡಿಪಾರ್ಟ್ಮೆಂಟಲ್ಲಿ ನಾವು ಎಲ್ಲ ನೋಡಿದ್ದೀವಲ್ಲ, ಹೋದ ವರ್ಷ ಆಗಿರೋದಲ್ಲ, ಅದೇ ರೀತಿ ಹಲವಾರು ಡಿಪಾರ್ಟ್ಮೆಂಟ್ಗಳಿದೆ ಮಾಡೋದು ಕೆಲಸ. ಇವ್ರನ್ನೆಲ್ಲ ಪೂರ್ತಿ ತನಿಖೆ ಮಾಡಿ ಅವ್ರನ್ನೆಲ್ಲ ಶಿಕ್ಷಾಕಬೇಕು. ನಾವು ಸಾಮಾಜಿಕ ಹೋರಾಟಗಾರರು, ನಮಗೆ ಎಷ್ಟು ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ನೇರವಾಗಿ ಏನೇನು ಕಂಪ್ಲೇಂಟ್ ಬರುತ್ತೆ ಅದನ್ನು ಅಟೆಂಡ್ ಮಾಡಿ ನಾವು ತಿಳಿಸ್ತಾ ಇದ್ದೀವಿ. ಮೀಡಿಯಾಗೂ ತಿಳಿಸ್ತೀವಿ, ಪ್ರತಿನಿಧಿಗೂ ತಿಳಿಸ್ತೀವಿ, ಅಧಿಕಾರಿಗಳು ತಿಳಿಸ್ತೀವಿ. ಸರ್ ಈ ಥರದ್ದು ಒಂದು ಗಾಡಿ ಆಗಲಿ ಯಾವುದಾಗಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಜೀವನಕ್ಕೋಸ್ಕರ ಜೀವನ ಇದಕ್ಕಾಗಿ ತೊಗೊಂಡಿರ್ತೀವಿ. ಸೊ ಹಾಗಾಗಿ ಈಗ ಈ ಥರ ಒಂದು ಹಾನಿ ಆಗಿರೋದ್ರಿಂದ ಸೊ ಸಾಕಷ್ಟು ದುಡ್ಡನ್ನು ಅಂದರೆ ಡೌನ್ ಪೇಮೆಂಟ್ ಮಾಡಿರ್ತೀರಿ, ತಿಂಗಳಾನುಗಂಟೆ ವರ್ಷಾನುಗಂಟೆ ಲೋನ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ತಿಂಗಳಿಗೆ ಅಥವಾ ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡಿದ್ರಿ ಅಂತ? ಸರ್ ಸುಮಾರು ಒಂದು 5 ಮಿನಿಮಮ್ ಇರೋದು 3 ವರ್ಷ ಸರ್. 3-5 ವರ್ಷ ಆಗ್ತಾರೆ.
ಇವ್ರು ತಗೊಂಡಿರೋ ಡೌನ್ ಪೇಮೆಂಟ್ ನಾವೇನು ಕೂಡಿಟ್ಟಿರೋ ನಾನು ಅದಲ್ಲ, ನಾವೆಲ್ಲ ಸಾಲ ಸೂಲ ಮಾಡ್ಕೊಂಬಂದಿರೋದು, ಇಲ್ಲ ಬೇರೆ ಎಲ್ಲಾದರೂ ಹೋಗಿ 10% ತೊಗೊಂಬಂದ್ಬಿಟ್ಟು ನಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಲ್ಲ ಅದು ತೀರಾ ಮೋಸ. ನಮಗಂತೂ ಲೋನ್ ಕೊಡೋದಕ್ಕೆ ಸಾವಿರಾರು ಪ್ರಶ್ನೆಗಳು ಮಾಡ್ತಾರೆ. ಬ್ಯಾಂಕ್ ಉಟ್ಕೊಂಡಿರೋದೇ ನಮ್ಮವ್ರನ್ನ ಅಭಿವೃದ್ಧಿ ಮಾಡಿಸೋದಕ್ಕೆ.